ನಮಸ್ಕಾರ ಕರ್ನಾಟಕ. ಕ್ರೀಡಾ ಲೋಕದಿಂದ ಇವತ್ತು ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆಯ ಸುದ್ದಿ ಸಿಕ್ಕಿದೆ. ಥಾಯ್ಲೆಂಡ್ನಲ್ಲಿ ನಡೆಯಲಿರೋ ಪ್ರತಿಷ್ಠಿತ ಏಷ್ಯಾ ಜೂನಿಯರ್ ಪಿಕಲ್ ಬಾಲ್ ಓಪನ್ ಚಾಂಪಿಯನ್ಶಿಪ್ 2026ಕ್ಕೆ ನಮ್ಮ ಹೆಮ್ಮೆಯ ಕರ್ನಾಟಕದ ಯುವ ಪ್ರತಿಭೆಗಳು ಸೆಲೆಕ್ಟ್ ಆಗಿದ್ದಾರೆ. ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ಅಂದ್ರೆ KSPA ಇಂಟರ್ ನ್ಯಾಷನಲ್ ಲೆವೆಲ್ನಲ್ಲಿ ದೇಶವನ್ನ ಪ್ರತಿನಿಧಿಸುವ ಆ 8 ಜನ ಸೂಪರ್ ಸ್ಟಾರ್ಸ್ ಯಾರು ಅನ್ನೋದನ್ನ ಅನೌನ್ಸ್ ಮಾಡಿದೆ. ಅಂತಾರಾಷ್ಟ್ರೀಯ ಸ್ಪರ್ಧೆಗಳಿಗೆ ಅಗತ್ಯವಿರುವ ತಾಂತ್ರಿಕ ಕೌಶಲ್ಯ, ದೈಹಿಕ ಸಾಮರ್ಥ್ಯ ಮತ್ತು ಮಾನಸಿಕ ಸ್ಥಿರತೆಯನ್ನ ಹೊಂದಿರುವ ಆಟಗಾರರನ್ನ ಆಯ್ಕೆ ಮಾಡಲು ಈ ಪ್ರಕ್ರಿಯೆಯನ್ನ ಸಮಗ್ರವಾಗಿ ರೂಪಿಸಲಾಗಿತ್ತು. ದಿನಗಟ್ಟಲೆ ನಡೆದ ಕಠಿಣ ತರಬೇತಿ ಮತ್ತು ಮೌಲ್ಯಮಾಪನದ ನಂತರ ಈ ಕೆಳಗಿನ 8 ಜನ ಆಟಗಾರರು ರಾಷ್ಟ್ರೀಯ ತರಬೇತಿ ಶಿಬಿರಕ್ಕೆ ಆಯ್ಕೆಯಾಗಿದ್ದಾರೆ. ಆ ನಮ್ಮ ಹೆಮ್ಮೆಯ ಆಟಗಾರರು ಯಾರಪ್ಪ ಅಂದ್ರೆ ಹಿತ್ವಿಕ್ ಶ್ರೇಷ್ಠ, ಐದಿನ್ ಫರೀದ್, ಶ್ರೀಹರಿ, ಕೀರ್ತಿ, ಲಿಖಿತಾ, ಖುಷಿ ಮತ್ತು ಜಶನ್. ಈ ಎಲ್ಲ ಆಟಗಾರರಿಗೂ ನಮ್ಮ ಕಡೆಯಿಂದ ಬಿಗ್ ಕಂಗ್ರಾಚುಲೇಷನ್ಸ್. ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ ವತಿಯಿಂದ ನಾವಿವತ್ತು ಮುಂದಿನ ಜುಲೈನಲ್ಲಿ ಥೈಲ್ಯಾಂಡ್ನಲ್ಲಿ ನಡೆಯುವಂತಹ ಏಷ್ಯನ್ ಚಾಂಪಿಯನ್ಶಿಪ್ ಓಪನ್ ಶಿಪ್ಗೆ ಕರ್ನಾಟಕ ಟೀಮಿಂದ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ ಇದರ ಮುಂದಾಳತ್ವವನ್ನು ತೆಗೆದುಕೊಂಡು ಇದರಲ್ಲಿ ಅಂಡರ್ 12, ಅಂಡರ್ 14, ಅಂಡರ್ 16 ಅಲ್ಲಿ ಆಯ್ಕೆ ಮಾಡಿ ತರಬೇತಿ ಕೊಟ್ಟು ಆಲ್ರೆಡಿ ನಮ್ಮೆಲ್ಲ ರೆಫ್ರಿಗಳು ಕೋಚಸ್ ಕಡೆಯಿಂದ ಟೂರ್ನಮೆಂಟ್ ಅನ್ನು ನಡೆಸಿ ಇಲ್ಲಿ ಸೆಲೆಕ್ಟ್ ಆಗುವಂಥವ್ರನ್ನ ನಾವು ಮುಂದಕ್ಕೆ ನಮ್ಮ ಏನು ಥೈಲ್ಯಾಂಡಲ್ಲಿ ನಡೆಯುವಂಥ ಏಷ್ಯನ್ ಚಾಂಪಿಯನ್ಶಿಪ್ ಇದೆ ಅಲ್ಲಿಗೆ ಆಯ್ಕೆ ಮಾಡ್ತಾ ಇದ್ವಿ. ಅದರ ಆಯ್ಕೆ ಆದಂಥ ತಂಡಗಳು ಇದರಲ್ಲಿ ವಿಜೇತರಾದಂಥವ್ರು ಮುಂದೆ ಆಯ್ಕೆಯಾಗಿ ಸ್ಕೆಚಸ್ ಅವರಿಂದ ಸ್ಪಾನ್ಸರ್ ತಗೊಂಡು ಥೈಲ್ಯಾಂಡ್ ನಡೆಯುವಂಥ ಸ್ಪಾನ್ಸರ್ಶಿಪ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನು ಆಯ್ಕೆಯ ಮಾನದಂಡಗಳನ್ನು ನೋಡೋದಾದ್ರೆ ನ್ಯಾಯೋಚಿತ ಮತ್ತು ಸಮಗ್ರ ಮೌಲ್ಯಮಾಪನಕ್ಕಾಗಿ ಆಟಗಾರರನ್ನ ವಿವಿಧ ಹಂತಗಳಲ್ಲಿ ಪರೀಕ್ಷಿಸಲಾಯಿತು. ಅಧಿಕೃತ ದಾಖಲೆಗಳ ಮೂಲಕ ವಯಸ್ಸಿನ ದೃಢೀಕರಣ, ಪಂದ್ಯದ ಸಮಯದಲ್ಲಿ ಅಗತ್ಯವಿರುವ ಚುರುಕುತನ ಮತ್ತು ಸಹಿಷ್ಣುತೆಯನ್ನು ಅಳೆಯಲು ಹೈ ಇಂಟೆನ್ಸಿಟಿ ಸ್ಪ್ರಿಂಟ್ ಮತ್ತು ವಾರ್ಮ್ ಅಪ್ ಗಳನ್ನು ನಡೆಸಲಾಯಿತು. ಡ್ರಿಲ್ಸ್, ಡ್ರಿಂಕಿಂಗ್ ಮತ್ತು ಕಂಟ್ರೋಲ್ಡ್ ರ್ಯಾಲಿಗಳ ಮೂಲಕ ಆಟಗಾರರ ತಾಂತ್ರಿಕ ಪ್ರಾವೀಣ್ಯತೆಯನ್ನ ಮೌಲ್ಯಮಾಪನ ಮಾಡಲಾಯಿತು. ಡಬಲ್ಸ್ ಆಟದ ಮೇಲೆ ವಿಶೇಷ ಗಮನ ಹರಿಸಲಾಯಿತು. ಆಟಗಾರರು ತಂಡವಾಗಿ ಆಡುವಾಗ ಅವರ ಸಂವಹನ ಕೌಶಲ್ಯ ಮತ್ತು ಕಾರ್ಯತಂತ್ರದ ಸಾಮರ್ಥ್ಯವನ್ನ ಇಲ್ಲಿ ಪರೀಕ್ಷಿಸಲಾಯಿತು. ಕರ್ನಾಟಕದಿಂದ ಥಾಯ್ಲೆಂಡ್ಗೆ ಆಯ್ಕೆಯಾದ ಈ 8 ಕ್ರೀಡಾಪಟುಗಳು ಈಗ ತಮ್ಮ ಪ್ರಯಾಣದ ಮುಂದಿನ ಹಂತಕ್ಕೆ ಸಜ್ಜಾಗಿದ್ದಾರೆ. ಇವರ ಹೆಸರುಗಳನ್ನ ಆಲ್ ಇಂಡಿಯಾ ಪಿಕಲ್ ಬಾಲ್ ಅಸೋಸಿಯೇಷನ್ಗೆ ಶಿಫಾರಸು ಮಾಡಲಾಗುವುದು. ಮುಂದಿನ ತಿಂಗಳಿನಿಂದ ಮುಂಬೈನಲ್ಲಿ ನಡೆಯಲಿರುವ ವಿಶೇಷ ರಾಷ್ಟ್ರೀಯ ತರಬೇತಿ ಶಿಬಿರದಲ್ಲಿ ಈ ಆಟಗಾರರು ಪಾಲ್ಗೊಂಡು ತಮ್ಮ ಕೌಶಲ್ಯವನ್ನ ಮತ್ತಷ್ಟು ಚುರುಕುಗೊಳಿಸಿಕೊಳ್ಳಲಿದ್ದಾರೆ. ಇನ್ನ ಇದೇ ಸಂದರ್ಭದಲ್ಲಿ ಮಾತನಾಡಿದ KSPA ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿ ಹಾಗೂ ಏಷ್ಯಾ ಪಿಕಲ್ ಬಾಲ್ ಫೆಡರೇಷನ್ನ ಉಪಾಧ್ಯಕ್ಷರಾದ ಶ್ರೀ ರಜತ್ ಕಾಂಕರ್ ಅವರು ಈ ಮೈಲುಗಲ್ಲಿನ ಮಹತ್ವವನ್ನ ಒತ್ತಿ ಹೇಳಿದ್ರು. ಜೂನಿಯರ್ ಆಟಗಾರರೇ ಈ ಕ್ರೀಡೆಯ ಭವಿಷ್ಯ. ಇಂತಹ ಯುವ ಪ್ರತಿಭೆಗಳನ್ನ ಪೋಷಿಸೋದು ಅತ್ಯಗತ್ಯ. ತಳಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಆಟಗಾರರನ್ನ ಬೆಂಬಲಿಸಲು ರಾಜ್ಯ ಮತ್ತು ಏಷ್ಯಾ ಒಕ್ಕೂಟಗಳು ಬದ್ಧವಾಗಿವೆ. ಈ ಮುಂಬರುವ ಅಂತಾರಾಷ್ಟ್ರೀಯ ಪಂದ್ಯಾವಳಿಯು ಅವರಿಗೆ ಉತ್ತಮ ಅನುಭವವನ್ನು ನೀಡಲಿದೆ. ಈ ಆಟಗಾರರು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಹೆಮ್ಮೆ ತರುತ್ತಾರೆ ಅನ್ನೋ ಭರವಸೆ ನಮಗಿದೆ ಅಂತ ಹೇಳಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ವತಿಯಿಂದ ಇವತ್ತು ಸೆಲೆಕ್ಷನ್ ಟ್ರಯಲ್ಸ್ ಏಷ್ಯನ್ ಜೂನಿಯರ್ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ ಓಪನ್ ಟೂರ್ನಮೆಂಟ್ಗೆ ಇವತ್ತು 12, 14, 16, 18 ವಯಸ್ಸಿನ ಯುವಕರು ಯುವತಿಯರಿಗೆ ಇವತ್ತು ಒಂದು ಸೆಲೆಕ್ಷನ್ ಟ್ರಯಲ್ಸನ್ನು ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ನಡೆಸ್ತಾ ಇದೆ. ಈ ಸೆಲೆಕ್ಷನ್ಗೆ ಸುಮಾರು ಬೆಂಗಳೂರು ಮತ್ತು ನಮ್ಮ ರಾಜ್ಯದ ಎಲ್ಲ ಭಾಗದಿಂದನೂ ಒಂದು ಸುಮಾರು 30 ಜನ ಭಾಗವಹಿಸ್ತಾ ಇದ್ದು, ಯುವಕ ಯುವತಿಯರಿಗೆ ಇವತ್ತು ಒಂದು ಸೆಲೆಕ್ಷನ್ ನಡೆದ ನಂತರ ಕೊನೆ ರಿಸಲ್ಟ್ ಬಂದ ಮೇಲೆ ಇವ್ರಿಗೆ ರಿಸಲ್ಟ್ ಹೇಗೆ ಬರುತ್ತೆ ಅಂದರೆ ಫಸ್ಟು ಅವ್ರದ್ದು ಡ್ರಿಲ್ಸ್, ಎಕ್ಸಸೈಸ್, ಫಿಟ್ನೆಸ್, ಎಂಡೋರೆನ್ಸ್ ಇವೆಲ್ಲನೂ ಲೆಕ್ಕ ಮಾಡಿ ಒಂದಷ್ಟು ಮಾರ್ಕ್ಸನ್ನು ನಮ್ಮ ತೀರ್ಪುಗಾರರು ಕೊಡ್ತಾರೆ. ಸೆಲೆಕ್ಷನ್ ಕಮಿಟಿ ಅಂತ 4 ಜನ ನೇಮಿಸಿದ್ದೀವಿ. ಆ ಸೆಲೆಕ್ಷನ್ ಕಮಿಟಿ ಇವತ್ತೇನು ಮಾಡುತ್ತೆ, ಇವ್ರನ್ನ ಸೆಲೆಕ್ಟ್ ಮಾಡುತ್ತೆ. ಈ ಸೆಲೆಕ್ಷನ್ ಪ್ರೊಸೀಜರ್ ಆದ ನಂತರ ಇವ್ರಿಗೆ ನಾವು ಈ ಹೆಸರುಗಳನ್ನ ಆಲ್ ಇಂಡಿಯಾ ಪಿಕಲ್ ಬಾಲ್ ಅಸೋಸಿಯೇಷನ್ಗೆ ರೆಫರ್ ಮಾಡಿ ಅಲ್ಲಿಂದ ಅವ್ರಿಗೆ ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ ಸ್ಕೆಚಸ್ ಬ್ರ್ಯಾಂಡು ಸ್ಪಾನ್ಸರ್ ಮಾಡುತ್ತೆ. ಅಲ್ಲಿಂದ ಮುಂದೆ ಅವರು ಜೂನಿಯರ್ ಚಾಂಪಿಯನ್ಶಿಪ್ ಭಾಗವಹಿಸೋಕ್ಕೆ ಎಲ್ಲ ಸಿದ್ಧತೆಗಳನ್ನ ಕೊಡ್ತಾ ಇದ್ದೀವಿ. ಅದೇನೇ ಇದ್ರೂ ನಮ್ಮ ಕರ್ನಾಟಕದ ಈ ಯುವ ಕ್ರೀಡಾಪಟುಗಳು ಥಾಯ್ಲೆಂಡ್ನಲ್ಲಿ ಭಾರತದ ಧ್ವಜವನ್ನ ಎತ್ತಿ ಹಿಡಿಯಲಿ ಅಂತ ನಾವೆಲ್ಲರೂ ಹಾರೈಸೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನಮ್ಮ ಆಟಗಾರರಿಗೆ ಆಲ್ ದಿ ಬೆಸ್ಟ್ ಅಂತ ಕಮೆಂಟ್ ಮಾಡಿ. ಇಂಥ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ News.in ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.